ಒತ್ತಡದ ಬದುಕು, ಪೌಷ್ಟಿಕ ಆಹಾರದ ಕೊರತೆಯಿಂದ ಶುಗರ್, ಬಿಪಿ, ಬೊಜ್ಜು, ಗ್ಯಾಸ್ಟ್ರಿಕ್ ನಂತಹ ಆರೋಗ್ಯ ಸಮಸ್ಯೆ. ಹೆಚ್ಚು ಪೋಷಕಾಂಶಯುಕ್ತ ಆಹಾರ ಮತ್ತು ಸಿರಿಧಾನ್ಯಗಳೇ ಇದಕ್ಕೆ ಪರಿಹಾರ. ಮಿಲೆಕ್ಸ್ ಚೂರ್ಣಂ ಇಂದಿನ ವೇಗದ ಬದುಕಿಗೆ ಪುರಾತನ ಪೋಷಣೆಯ ಶಕ್ತಿ. ಇದು ಸಿರಿಧಾನ್ಯ, ಡ್ರೈ ಫ್ರೂಟ್ಸ್, ಮೊಳಕೆ ಕಾಳುಗಳು, ಧಾನ್ಯಗಳು ಹಾಗೂ ಸೀಡ್ಸ್ ಇಂದ ಸಮೃದ್ಧವಾಗಿದೆ. ಬನ್ನಿ ಮತ್ತೆ ಸಾಂಪ್ರದಾಯಿಕ ಸಿರಿಧಾನ್ಯಗಳಿಗೆ ಹಿಂದಿರುಗೋಣ. ಆರ್ಡರ್ ಮಾಡಲು ಲಿಂಕ್ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಕಾಮೆಂಟ್ ನಲ್ಲಿದೆ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನ ನಿಮಗೆ ತಲುಪಿಸೋ ಮಸ್ತಮಗ.ಕಾಮ್ನ ಫುಲ್ ನ್ಯೂಸ್ಗೆ ಸ್ವಾಗತ. ಭಯೋತ್ಪಾದನೆ ನಿಗ್ರಹದಲ್ಲಿ ಭಾರತ ಸೇನೆ ಹೊಸ ಅಪ್ರೋಚ್ ಆಯ್ದುಕೊಂಡಿದೆ. ಸೇನೆ ತನ್ನ ಸಿದ್ಧಾಂತ, ನೀತಿಯಲ್ಲಿ ಕಠಿಣವಾದ ಬದಲಾವಣೆ ತಂದಿದೆ. ಈ ಕುರಿತು ಭಾರತ ಸೇನೆಯ ಸೌತ್ ವೆಸ್ಟರ್ನ್ ಆರ್ಮಿ ಕಮಾಂಡರ್ ಲೆಫ್ಟಿನೆಂಟ್ ಜನರಲ್ ಮಂಜಿಂದರ್ ಸಿಂಗ್ ಸ್ಫೋಟಕ ಹೇಳಿಕೆಯನ್ನ ನೀಡಿದ್ದಾರೆ. ಇನ್ಮುಂದೆ ಭಾರತದೊಳಗೆ ಯಾವುದೇ ರೀತಿಯ ಭಯೋತ್ಪಾದಕ ಕೃತ್ಯ ನಡೆದ್ರೂ ಅದನ್ನ ಆಕ್ಟ್ ಆಫ್ ವಾರ್ ಅಂದ್ರೆ ಯುದ್ಧದ ಕ್ರಮ ಅಂತ ಪರಿಗಣಿಸಲಾಗುತ್ತೆ ಅಂದಿದ್ದಾರೆ. ಇದನ್ನ ನ್ಯೂ ನಾರ್ಮಲ್ ಅಂತ ಕರೆದಿದ್ದಾರೆ. ಜೊತೆಗೆ ಈ ಹೊಸ ನೀತಿಗೆ ತಕ್ಕ ಹಾಗೆ ಸೇನೆ ಇನ್ಮುಂದೆ ಹೇಗೆ ರೆಸ್ಪಾಂಡ್ ಮಾಡಬೇಕು ಅಂತಲೂ ಟ್ರೈನಿಂಗ್ ನೀಡಲಾಗಿದೆ, ಅಪ್ಗ್ರೇಡ್ ಮಾಡಲಾಗಿದೆ. ಭಾರತ ಸೇನೆಯ ಈ ನೂತನ ಅಪ್ರೋಚ್ನಲ್ಲಿ 3 ಪ್ರಮುಖ ಅಂಶಗಳ ಮೇಲೆ ಫೋಕಸ್ ಮಾಡಲಾಗಿದೆ. ಒಂದು, ಸ್ಪೀಡ್, ಅಂದ್ರೆ ಯಾವುದೇ ದಾಳಿಯಾದರೂ ಅದಕ್ಕೆ ತಡ ಮಾಡದೆ ತಕ್ಷಣವೇ ಪ್ರತಿಕ್ರಿಯೆ ನೀಡೋದು. ಮತ್ತೊಂದು, ಪ್ರೆಸಿಷನ್, ಅಂದ್ರೆ ಟಾರ್ಗೆಟ್ಗಳ ಮೇಲೆ ನಿಖರವಾಗಿ ದಾಳಿ ಮಾಡೋದು, ಅನಗತ್ಯ ಹಾನಿ ಮಾಡೋದನ್ನ ತಪ್ಪಿಸೋದು. ಮೂರನೇದು, ಡಿಟರೆನ್ಸ್, ಅಂದ್ರೆ ನಮ್ಮ ಮೇಲೆ ದಾಳಿ ಮಾಡೋ ಮುಂಚೆ ಶತ್ರುಗಳು 2 ಸಲ ಯೋಚನೆ ಮಾಡೋ ಹಾಗೆ ನಮ್ಮ ಶಕ್ತಿ ಮತ್ತು ಯುದ್ಧ ತಯಾರಿನ ತೋರಿಸೋದು. ಈ ನಮ್ಮ ಹೊಸ ಅಪ್ರೋಚ್ಗೆ ಆಧುನಿಕ ಟೆಕ್ನಾಲಜಿಗಳು ಮತ್ತು ನೈಟ್ ಟೈಮ್ ಕಾಂಬ್ಯಾಟ್ ಕೆಪಬಿಲಿಟಿಗಳು, ಅಂದ್ರೆ ರಾತ್ರಿ ವೇಳೆನೂ ಎಫೆಕ್ಟಿವ್ ಆಗಿ ಯುದ್ಧ ಮಾಡೋ ಸೇನೆಯ ಸಾಮರ್ಥ್ಯ ಸಾಥ್ ನೀಡಲಿವೆ. ಈ ಹೊಸ ನೀತಿಗೆ ತಕ್ಕಂತೆ ನಮ್ಮ ಸೇನೆ ಕೂಡ ತನ್ನ ಟ್ರೈನಿಂಗ್ ಸಿಸ್ಟಮ್ ಅನ್ನ ಸಂಪೂರ್ಣವಾಗಿ ಬದಲಾಯಿಸಿಕೊಂಡಿದೆ. ಈಗ 70% ಟ್ರೈನಿಂಗ್ ಹಗಲು ಬದಲಿಗೆ ರಾತ್ರಿ ವೇಳೆನೇ ನಡೆಯುತ್ತೆ. ಯಾಕಂದ್ರೆ ಉಗ್ರರು ಹೆಚ್ಚಾಗಿ ರಾತ್ರಿ ಹೊತ್ತಲ್ಲೇ ಗಡಿ ನುಸುಳೋ ಪ್ರಯತ್ನ, ಓಡಾಡೋದು ಮಾಡ್ತಾರೆ. ಹೀಗಾಗಿ ನಮ್ಮ ಸೇನೆ ರಾತ್ರಿ ವೇಳೆನೂ ಎಫೆಕ್ಟಿವ್ ಆಗಿ ಫೈಟ್ ಮಾಡಿ ಕಾರ್ಯಾಚರಣೆ ನಡೆಸೋಕೆ ರೆಡಿ ಆಗಿರೋದು ಅಗತ್ಯ. ಸೊ ರಾತ್ರಿ ವೇಳೆ ಶತ್ರುಗಳನ್ನ ಪತ್ತೆ ಮಾಡಿ ಟ್ರ್ಯಾಕ್ ಮಾಡಿ ಹೊಡೆದಾಕೋದು ನಮ್ಮ ಮುಖ್ಯ ಉದ್ದೇಶ. ಹೀಗಾಗಿ ರಾತ್ರಿ ವೇಳೆ ಫೈಟ್ ಮಾಡೋಕೆ ಬೇಕಾದ ಡಿಫೆನ್ಸ್ ಎಕ್ವಿಪ್ಮೆಂಟ್ ಅನ್ನ ಸೇನೆ ಖರೀದಿ ಮಾಡ್ತಿದೆ ಅಂತ ಹೇಳಿದ್ದಾರೆ. ಈ ಮೂಲಕ ಭಾರತದ ರಾಷ್ಟ್ರೀಯ ಭದ್ರತೆ ವಿಚಾರದಲ್ಲಿ ಮೇಜರ್ ಪಾಲಿಸಿ ಶಿಫ್ಟ್ ಆಗಿದೆ ಎನ್ನಲಾಗ್ತಿದೆ. ಇನ್ನು ಪಾಕ್ ಜೊತೆಗಿನ ಉದ್ವಿಗ್ನತೆ ಇರೋ ಹೊತ್ತಲ್ಲೇ ಪಾಕ್ ಒಳನುಸುಳುಕೋರರನ್ನ ಬಿಎಸ್ಎಫ್ ಹಿಡಿದಾಕಿದೆ. ಈತನನ್ನ ಇಮ್ತಿಯಾಜ್ ಅಹಮದ್ ಅಂತ ಗುರುತಿಸಲಾಗಿದೆ. ಪಂಜಾಬ್ನ ಫಿರೋಜ್ಪುರ್ ಅಂತಾರಾಷ್ಟ್ರೀಯ ಗಡಿ ಬಳಿ ಈತನನ್ನ ಹಿಡಿದಾಕಲಾಗಿದೆ. ಅನುಮಾನಾಸ್ಪದ ಚಲನವಲನ ಗಮನಿಸಿದ ಬಿಎಸ್ಎಫ್ ಪಡೆ ಭಾರತದ ಗಡಿ ಪ್ರದೇಶಕ್ಕೆ ನುಗ್ಗಿದ ಮೇಲೆ ವಶಕ್ಕೆ ಪಡೆದು ಹೆಚ್ಚಿನ ವಿಚಾರಣೆಗಾಗಿ ಪೊಲೀಸರಿಗೆ ಹಸ್ತಾಂತರಿಸಿದ್ದಾರೆ. ಇನ್ನು ಸ್ನೇಹಿತರೆ, ಸಬ್ಸ್ಕ್ರೈಬ್ ಮಾಡದೇ ಇರೋ ವೀಕ್ಷಕರಲ್ಲಿ ಒಂದು ಕಳಕಳಿಯ ಮನವಿ ಏನು ಅಂದ್ರೆ, ನೀವು ದಯವಿಟ್ಟು ವಿಡಿಯೋ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಸಣ್ಣ ಬೆಂಬಲವನ್ನ ನೀಡಿ ಅನ್ನೋದು ನಿಮ್ಮಲ್ಲಿ ನಮ್ಮ ರಿಕ್ವೆಸ್ಟ್. ಬನ್ನಿ ಕಂಟಿನ್ಯೂ ಮಾಡೋಣ. ವ್ಯಾಪಾರ ಟ್ಯಾರಿಫ್ ವಿಚಾರವಾಗಿ ಭಾರತ ಮತ್ತು ಅಮೆರಿಕ ನಡುವೆ ಸ್ವಲ್ಪ ಉದ್ವಿಗ್ನತೆ ಇರೋ ಹೊತ್ತಲ್ಲೇ ದೊಡ್ಡ ಬೆಳವಣಿಗೆ ಆಗಿದೆ. ಉಭಯ ದೇಶಗಳ ಮಧ್ಯೆ ಮಹತ್ವದ ರಕ್ಷಣಾ ಒಪ್ಪಂದವಾಗಿದೆ. ಭಾರತ ಮತ್ತು ಅಮೆರಿಕ ನಡುವೆ ಮುಂದಿನ 10 ವರ್ಷಗಳ ಕಾಲ ರಕ್ಷಣಾ ಸಹಯೋಗದ ಪ್ಲಾನ್ಗೆ ಸಹಿ ಹಾಕಲಾಗಿದೆ. ಮಲೇಷ್ಯಾದಲ್ಲಿ ನಡೆದ ಆಸಿಯಾನ್ ಡಿಫೆನ್ಸ್ ಮಿನಿಸ್ಟರ್ಸ್ ಮೀಟಿಂಗ್ ಪ್ಲಸ್ ಸಭೆಗೆ ಭಾರತನ ಪ್ರತಿನಿಧಿಸೋಕೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೋಗಿದ್ರು. ಆಗ ಸಭೆಯ ಸೈಡ್ಲೈನ್ಸ್ನಲ್ಲಿ ರಾಜನಾಥ್ ಸಿಂಗ್ ಮತ್ತು ಅಮೆರಿಕದ ರಕ್ಷಣಾ ಸಚಿವ ಪೀಟ್ ಹೆಗ್ಸೆತ್ ನಡುವೆ ಮಾತುಕತೆಯಾಗಿತ್ತು. ಈ ಸಂದರ್ಭದಲ್ಲಿ ಇದಕ್ಕೆ ಸಹಿ ಬಿದ್ದಿದೆ. ಈ ಒಪ್ಪಂದನ ರಾಜನಾಥ್ ಸಿಂಗ್ ಭಾರತ ಅಮೆರಿಕದ ಡಿಫೆನ್ಸ್ ಕಾರ್ಪೊರೇಷನ್ನಲ್ಲಿ ಆರಂಭದ ಹೊಸ ಅಧ್ಯಾಯ ಅಂತ ಕರೆದಿದ್ದಾರೆ. ಜೊತೆಗೆ ಇದಕ್ಕೂ ಮುಂಚೆ 3 ಬಾರಿ ನಮ್ಮಿಬ್ಬರ ನಡುವೆ ಫೋನ್ ಕಾಲ್ನಲ್ಲಿ ಮಾತುಕತೆಯಾಗಿತ್ತು. ಸಭೆಯ ಸೈಡ್ಲೈನ್ಸ್ನಲ್ಲಿ ಪೀಟ್ ಹೆಗ್ಸೆತ್ರನ್ನ ಮೀಟ್ ಆಗಿ ತುಂಬಾ ಸಂತೋಷವಾಯಿತು. ಇವತ್ತಿಂದ ಹೊಸ ಚಾಪ್ಟರ್ ಶುರುವಾಗುತ್ತೆ. ಪೀಟ್ ಹೆಗ್ಸೆತ್ರ ನಾಯಕತ್ವದಡಿಯಲ್ಲಿ ಉಭಯ ದೇಶಗಳ ಸಂಬಂಧ ಮತ್ತಷ್ಟು ಬಲಿಷ್ಠವಾಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ನನಗಿದೆ ಅಂತ ಹೇಳಿದ್ದಾರೆ. ಇನ್ನು ಪೀಟ್ ಹೆಗ್ಸೆತ್ ಈ ಒಪ್ಪಂದ ಬಗ್ಗೆ ರಿಯಾಕ್ಟ್ ಮಾಡಿ ರಾಜನಾಥ್ ಸಿಂಗ್ರನ್ನ ಮೀಟ್ ಆಗಿ ಈ ಒಪ್ಪಂದಕ್ಕೆ ಸಹಿ ಹಾಕಲಾಗಿದೆ. ಈ ಮೂಲಕ ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಸ್ಥಿರತೆ, ಶಾಂತಿ ಕಾಪಾಡೋಕೆ ಪ್ರಮುಖವಾಗಿರೋ ನಮ್ಮ ಡಿಫೆನ್ಸ್ ಪಾರ್ಟ್ನರ್ಶಿಪ್ ಮತ್ತಷ್ಟು ವಿಸ್ತರಣೆಯಾಗಲಿದೆ. ಇನ್ಮುಂದೆ ಭಾರತ ಮತ್ತು ಅಮೆರಿಕ ಸಹಯೋಗ ಹೆಚ್ಚಿಸಲಿದೆ. ಸೆಕ್ಯುರಿಟಿ ಮತ್ತು ಇಂಟೆಲಿಜೆನ್ಸ್ ಶೇರ್ ಮಾಡೋದು, ಡಿಫೆನ್ಸ್ ಟೆಕ್ನಾಲಜಿಯಲ್ಲಿ ಕಾಪರೇಷನ್ ಜಾಸ್ತಿ ಮಾಡಲಾಗುತ್ತೆ. ಈಗ ಹಿಂದೆಂದಿಗಿಂತಲೂ ಹೆಚ್ಚು ಉಭಯ ದೇಶಗಳ ರಕ್ಷಣಾ ಸಂಬಂಧ ಸ್ಟ್ರಾಂಗ್ ಆಗಿದೆ. ಭಾರತ ಅಮೆರಿಕದ ಸಂಬಂಧ ಜಗತ್ತಲ್ಲೇ ಅತಿ ಮುಖ್ಯವಾದ ಸಂಬಂಧಗಳಲ್ಲಿ ಒಂದಾಗಿದೆ ಅಂತ ಹೇಳಿದ್ದಾರೆ. ಅಂದಹಾಗೆ ಕಳೆದ ಫೆಬ್ರವರಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ವೈಟ್ ಹೌಸ್ನಲ್ಲಿ ಮೀಟ್ ಆಗಿದ್ರು.
ಆಗ ಈ ಒಪ್ಪಂದಕ್ಕೆ ರೂಪ ನೀಡಲಾಯಿತು. ಈಗದು ಮುಂದುವರೆದು ಸಹಿ ಹಾಕಲಾಗಿದೆ. ಇನ್ನು ಕಳೆದ ವಾರವಷ್ಟೇ ಮಲೇಷ್ಯಾದಲ್ಲಿ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಮತ್ತು ಅಮೆರಿಕದ ವಿದೇಶಾಂಗ ಸಚಿವ ಮಾರ್ಕೋ ರುಬಿಯೋ ಮಧ್ಯೆ ಮೀಟಿಂಗ್ ಆದ ಬೆನ್ನಲ್ಲೇ ಈ ಬೆಳವಣಿಗೆಯಾಗಿದೆ. ಇನ್ನು ಸ್ನೇಹಿತರೆ, ಒಂದು ಚಿಕ್ಕ ರಿಮೈಂಡರ್, ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ ಶುರುವಾಗಿದೆ. ದಿನಕ್ಕೆ ₹1 ಕಮ್ಮಿ ದರದಲ್ಲಿ ನೀವು ಕೂಡ ಮೆಂಬರ್ ಆಗಬಹುದು. ಮೆಂಬರ್ಸ್ ಓನ್ಲಿ ಎಕ್ಸ್ಕ್ಲೂಸಿವ್ ವಿಡಿಯೋಸ್ ಅಲ್ಲಿ ಬರ್ತಾ ಇದೆ. ಲೈವ್ ಇಂಟರಾಕ್ಷನ್ ಕೂಡ ಕಾಲಕ್ಕೆಲ್ಲ ಸಿಗ್ತಾ ಇದೆ. ಆ ವಿಡಿಯೋಸ್ಗೆ ನಮ್ಮ ಚಾನಲ್ ಕಡೆಯಿಂದ ಹಾಕೋ ಯಾವುದೇ ಆಡ್ಸ್ ಕೂಡ ಇರೋದಿಲ್ಲ. ಜೊತೆಗೆ ನಿಮ್ಮ ಈ ಒಂದು ಮೆಂಬರ್ಶಿಪ್ ನಿಂದ ನಾವು ಇನ್ನೂ ಉತ್ತಮ ಗುಣಮಟ್ಟದಲ್ಲಿ ಕೆಲಸ ಮಾಡೋಕೆ ನಮಗೆ ಶಕ್ತಿ ಕೊಟ್ಟಂತಾಗುತ್ತೆ. ಆಂಡ್ರಾಯ್ಡ್ ಯೂಸರ್ಸ್ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಬಹುದು. ಆಪಲ್ ಯೂಸರ್ಸ್ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ ಅನ್ನ ಚೆಕ್ ಮಾಡಿ. ಬನ್ನಿ ಈಗ ಫುಲ್ ನ್ಯೂಸ್ ಅನ್ನ ಕಂಟಿನ್ಯೂ ಮಾಡೋಣ. ಆರ್ಎಸ್ಎಸ್ ವಿರುದ್ಧ ಜೂನಿಯರ್ ಖರ್ಗೆ ಅಂದ್ರೆ ಪ್ರಿಯಾಂಕ್ ಖರ್ಗೆ ನಂತರ ಈಗ ಸೀನಿಯರ್ ಖರ್ಗೆ ಅಂದ್ರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಕೂಡ ವಾಗ್ದಾಳಿ ನಡೆಸಿದ್ದಾರೆ. ದೇಶದಲ್ಲಿ ಕಾನೂನು ಸಮಸ್ಯೆ ಸೃಷ್ಟಿ ಮಾಡ್ತಿರೋ ಆರ್ಎಸ್ಎಸ್ ಅನ್ನ ಬ್ಯಾನ್ ಮಾಡಬೇಕು ಅಂತ ಹೇಳಿದ್ದಾರೆ. ಈ ಬಿಜೆಪಿ ಆರ್ಎಸ್ಎಸ್ ನಿಂದಾಗಿ ದೇಶದಲ್ಲಿ ಹೆಚ್ಚಿನ ಸಮಸ್ಯೆ ಉದ್ಭವವಾಗ್ತಿದೆ. ಹೀಗಾಗಿ ಸರ್ದಾರ್ ವಲ್ಲಭಭಾಯಿ ಪಟೇಲರು ಮಂಡಿಸಿದ ಅಭಿಪ್ರಾಯಗಳನ್ನ ಪಿಎಂ ಮೋದಿ ಗೌರವಿಸೋದೇ ಆದ್ರೆ ಆರ್ಎಸ್ಎಸ್ ನ ನಿಷೇಧ ಮಾಡಬೇಕು. ಇದು ನನ್ನ ವೈಯಕ್ತಿಕ ಅಭಿಪ್ರಾಯ ಅಂತ ಹೇಳಿದ್ದಾರೆ. ಜೊತೆಗೆ 1948ರಲ್ಲಿ ಶ್ಯಾಮ್ ಪ್ರಸಾದ್ ಮುಖರ್ಜಿಗೆ ಪಟೇಲ್ ಬರೆದ ಪತ್ರವನ್ನ ಉಲ್ಲೇಖಿಸಿದ್ದಾರೆ. ಅದರಲ್ಲಿ ಕೆಲ ರಿಪೋರ್ಟ್ ಪ್ರಕಾರ ಆರ್ಎಸ್ಎಸ್ ಚಟುವಟಿಕೆಗಳನ್ನ ಗಮನಿಸಿದ್ರೆ ಮಹಾತ್ಮ ಗಾಂಧಿ ಹತ್ಯೆಗೆ ಕಾರಣವಾದ ವಾತಾವರಣವನ್ನ ಈ ಸಂಘ ಸೃಷ್ಟಿಸಿತ್ತು ಅಂದಿದ್ದಾರೆ. ಪಟೇಲ್ ಆರ್ಎಸ್ಎಸ್ ನಿಷೇಧಿಸಿದ್ರು. ಇದು ದೇಶದ ಜಾತ್ಯತೀತ ರಚನೆಯ ಹಿತಾಸಕ್ತಿಗಾಗಿ ತೆಗೆದುಕೊಂಡ ಹೆಜ್ಜೆಯಾಗಿತ್ತು. ಜವಾಹರ್ಲಾಲ್ ನೆಹರು ಮತ್ತು ಪಟೇಲರ ಮಧ್ಯೆ ಉತ್ತಮ ಸಂಬಂಧ ಇದ್ದಿದ್ರು ಆರ್ಎಸ್ಎಸ್ ಮಾತ್ರ ಅವರಿಬ್ಬರ ಮಧ್ಯೆ ಭಿನ್ನಾಭಿಪ್ರಾಯ ಇತ್ತು ಅಂತ ಬಿಂಬಿಸೋಕೆ ಯತ್ನಿಸಿತ್ತು ಅಂತ ಖರ್ಗೆ ಹೇಳಿದ್ದಾರೆ. ಇನ್ನು ಎನ್ಸಿಇಆರ್ಟಿ ಪಠ್ಯಪುಸ್ತಕಗಳಿಂದ ಗಾಂಧಿ, ಗೋಡ್ಸೆ, ಆರ್ಎಸ್ಎಸ್ ಮತ್ತು 2002ರ ಗಲಭೆಗಳ ಉಲ್ಲೇಖಗಳನ್ನ ತೆಗೆದುಹಾಕೋ ಮೂಲಕ ಮೋದಿ ಸರ್ಕಾರ ಇತಿಹಾಸವನ್ನ ವಿರೂಪಗೊಳಿಸಿದೆ ಅಂತ ಖರ್ಗೆ ಆರೋಪ ಮಾಡಿದ್ದಾರೆ. ಅಂದಹಾಗೆ ಪಟೇಲರು ಇಡೀ ಕಾಶ್ಮೀರವನ್ನ ಭಾರತದಲ್ಲಿ ವಿಲೀನಗೊಳಿಸೋಕೆ ಬಯಸಿದ್ರು. ಆದ್ರೆ ನೆಹರು ಅದನ್ನ ತಡೆದ್ರು. ಹೀಗಾಗಿ ಕಾಶ್ಮೀರ ವಿಭಜನೆ ಆಯ್ತು. ಕಾಂಗ್ರೆಸ್ನ ಈ ತಪ್ಪಿನಿಂದಾಗಿ ದೇಶ ದಶಕಗಳ ಕಾಲ ಸಫರ್ ಆಗ್ಬೇಕಾಯ್ತು ಅಂತ ಮೋದಿ ಹೇಳಿದ ಬೆನ್ನಲ್ಲೇ ಖರ್ಗೆ ಈ ತರ ಮಾತನಾಡಿದ್ದಾರೆ. ಇನ್ನೊಂದ್ ಕಡೆ ಅಪ್ಪ ಮಾತನಾಡೋಕೆ ಶುರು ಮಾಡಿದ್ದಾರೆ, ನಾನೇಕೆ ನಿಲ್ಲಿಸ್ಲಿ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಕೂಡ ಆರ್ಎಸ್ಎಸ್ ವಿರುದ್ಧ ಟೀಕೆ ಮಾಡೋದನ್ನ ಮುಂದುವರೆಸಿದ್ದಾರೆ. ಆರ್ಎಸ್ಎಸ್ ಪಥಸಂಚಲನ ವಿಚಾರವನ್ನೇ ಪ್ರತಿಷ್ಠೆಯಾಗಿ ಮಾಡಿಕೊಂಡಿದೆ. ಕಲಬುರಗಿ ಸೇರಿದಂತೆ ಎಲ್ಲಾ ಕಡೆ ಆರ್ಎಸ್ಎಸ್ನವರು ಮಾಹಿತಿ ನೀಡಿದ್ದಾರೆ ಹೊರತು ಅನುಮತಿ ಕೇಳಿಲ್ಲ. ಇವರು ಹೇಳಿದ ತಕ್ಷಣ ಭದ್ರತೆ ಕೊಡೋಕೆ ಪೊಲೀಸರಿಗೇನು ಬೇರೆ ಕೆಲಸ ಇಲ್ವಾ? ನೋಂದಣಿಯಾಗದ ಒಂದು ಸಂಸ್ಥೆಯ ಕಾರ್ಯಕರ್ತರು ಕೈಯಲ್ಲಿ ದೊಣ್ಣೆ ಹಿಡ್ಕೊಂಡು ಪಥಸಂಚಲನ ಮಾಡಿದ್ರೆ ಸಾರ್ವಜನಿಕರಿಗೆ ಭೀತಿಯಾಗಲ್ವಾ? ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಯಾರು ಜವಾಬ್ದಾರಿ ಅಂತ ಪ್ರಿಯಾಂಕ್ ಖರ್ಗೆ ಪ್ರಶ್ನೆ ಮಾಡಿದ್ದಾರೆ. ಕನ್ನಡ ರಾಜ್ಯೋತ್ಸವ ಪ್ರಯುಕ್ತ ಗಡಿ ಜಿಲ್ಲೆ ಬಳ್ಳಾರಿಯಲ್ಲಿ ಅಲ್ಲಿನ ಜಿಲ್ಲಾಡಳಿತ ದೊಡ್ಡ ಘೋಷಣೆಯನ್ನ ಮಾಡಿದೆ. ನವೆಂಬರ್ 1ರಿಂದ 7ರವರೆಗೆ ಅಂದ್ರೆ ಒಂದು ವಾರ ಎಲ್ಲಾ ಚಿತ್ರಮಂದಿರಗಳಲ್ಲಿ ಕಡ್ಡಾಯವಾಗಿ ಕನ್ನಡ ಸಿನಿಮಾ ಪ್ರದರ್ಶನ ಮಾಡಿ ಅಂತ ಜಿಲ್ಲಾಡಳಿತ ಆದೇಶ ನೀಡಿದೆ. ಇದನ್ನ ಪಾಲಿಸದ ಚಿತ್ರಮಂದಿರಗಳಿಗೆ ಲೈಸೆನ್ಸ್ ರಿನ್ಯೂವಲ್ ಮಾಡೋದಿಲ್ಲ ಅಂತ ಅಡಿಷನಲ್ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಮೊಹಮ್ಮದ್ ಎನ್ ಜುಬೇರ್ ಎಚ್ಚರಿಕೆಯನ್ನ ನೀಡಿದ್ದಾರೆ. ಅಲ್ಲದೆ ರಾಜ್ಯೋತ್ಸವದ ಅಂಗವಾಗಿ ಅಕ್ಟೋಬರ್ 31 ಮತ್ತು ನವೆಂಬರ್ 1ರಂದು ಚಿತ್ರಮಂದಿರ ಕಟ್ಟಡಗಳಲ್ಲಿ ಕಡ್ಡಾಯವಾಗಿ ದೀಪಾಲಂಕಾರ ಮಾಡಬೇಕು ಅಂತ ನಿರ್ದೇಶನ ಕೂಡ ನೀಡಿದ್ದಾರೆ. ಮುಂಗಾರು ಮಳೆ ಹಾನಿ ಸಂಬಂಧ ಕೇಂದ್ರ ಸರ್ಕಾರಕ್ಕೆ ₹1,545 ಕೋಟಿ ಆರ್ಥಿಕ ಸಹಾಯ ಕೋರಿ ಮನವಿ ಸಲ್ಲಿಸೋಕೆ ರಾಜ್ಯ ಸರ್ಕಾರ ವರದಿ ಸಿದ್ಧಪಡಿಸಿದೆ. ಆದರೆ ಬೆಳೆ ನಷ್ಟದ ಬಗ್ಗೆ ಪ್ರತ್ಯೇಕವಾಗಿ ಮನವಿ ಸಲ್ಲಿಸಿ ಪರಿಹಾರ ಕೇಳ್ತೀವಿ ಅಂತ ಕಾನೂನು ಮಂತ್ರಿ ಎಚ್.ಕೆ. ಪಾಟೀಲ್ ಹೇಳಿದ್ದಾರೆ. ಇನ್ನೊಂದು ಕಡೆ ಕಾಂಗ್ರೆಸ್ ಭವನಗಳ ನಿರ್ಮಾಣಕ್ಕೆ ಸರ್ಕಾರಿ ಜಾಗ ನೀಡುವುದನ್ನ ರಾಜ್ಯ ಸರ್ಕಾರ ಮುಂದುವರೆಸಿದೆ. ಹೊಸದಾಗಿ 4 ಕಡೆ ಕಾಂಗ್ರೆಸ್ ಭವನ ನಿರ್ಮಾಣಕ್ಕೆ ಜಾಗ ಮಂಜೂರು ಮಾಡಲು ಸರ್ಕಾರ ಒಪ್ಪಿಗೆ ಸೂಚಿಸಿದೆ. ಮಂಡ್ಯದಲ್ಲಿ ನಗರಾಭಿವೃದ್ಧಿ ಪ್ರಾಧಿಕಾರದ ವಿವೇಕಾನಂದ ಬಡಾವಣೆಯಲ್ಲಿ, ಉಡುಪಿಯ ಅಂಜಾರು ಗ್ರಾಮದಲ್ಲಿ, ಕುಂದಾಪುರ ಹಾಗೆ ನೆಲಮಂಗಲದಲ್ಲಿ ಕಾಂಗ್ರೆಸ್ ಭವನಕ್ಕೆ ಸರ್ಕಾರ ಅಸ್ತು ಅಂದಿದೆ. ಕರ್ನಾಟಕ ರಾಜ್ಯೋತ್ಸವ ಟೈಮಲ್ಲೇ ಬೆಂಗಳೂರಿಗರಿಗೆ ನಮ್ಮ ಮೆಟ್ರೋ ಗುಡ್ ನ್ಯೂಸ್ ನೀಡಿದೆ. ಹಳದಿ ಮಾರ್ಗದಲ್ಲಿ ನವೆಂಬರ್ 1ರಿಂದ 5ನೇ ಮೆಟ್ರೋ ರೈಲು ಸೇವೆ ಆರಂಭವಾಗಲಿದೆ. ಬೆಳಿಗ್ಗೆ 5 ಗಂಟೆಯಿಂದಲೇ ಈ ಹೊಸ ಟ್ರೈನು ಸಂಚಾರ ಮಾಡಲಿದೆ ಅಂತ ಬಿಎಂಆರ್ಸಿಎಲ್ ಮಾಧ್ಯಮ ಪ್ರಕಟಣೆ ಹೊರಡಿಸಿದೆ. ಹಳದಿ ಮಾರ್ಗ ಆರ್ವಿ ರೋಡ್ನಿಂದ ಬೊಮ್ಮಸಂದ್ರದವರೆಗೆ ಸುಮಾರು 19.5 ಕಿಲೋಮೀಟರ್ ಲಾಂಗ್ ಹಾಗೂ 16 ಮೆಟ್ರೋ ಸ್ಟೇಷನ್ ಒಳಗೊಂಡಿದೆ. ಈ ಮೂಲಕ ಪ್ರತಿ 19 ನಿಮಿಷಕ್ಕೊಮ್ಮೆ ಸಂಚರಿಸುತ್ತಿದ್ದ ರೈಲುಗಳ ನಡುವಿನ ಅಂತರ ಈಗ 15 ನಿಮಿಷಕ್ಕೆ ಇಳಿದಂತಾಗಿದೆ. ರಾಜ್ಯದ 100 ಕಡೆ ಸೋಲಾರ್ ಘಟಕ ಸ್ಥಾಪಿಸಿ 2,000 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆಗೆ ಯೋಜನೆ ರೂಪಿಸಲಾಗುತ್ತಿದೆ ಅಂತ ಇಂಧನ ಸಚಿವ ಕೆಜೆ ಜಾರ್ಜ್ ಹೇಳಿದ್ದಾರೆ. ರಾಜ್ಯದಲ್ಲಿ ವಿದ್ಯುತ್ ಕೊರತೆ ನೀಗಿಸೋಕೆ ಹಾಗೂ ಹಗಲಿನ ವೇಳೆ ಕರೆಂಟ್ ಸಪ್ಲೈ ಮಾಡೋಕೆ ಈ ಪ್ಲಾನ್ ಮಾಡ್ತಿದ್ದೀವಿ. ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಟೈಮಲ್ಲಿ 8ರಿಂದ 9,000 ಮೆಗಾವ್ಯಾಟ್ನಷ್ಟಿದ್ದ ವಿದ್ಯುತ್ ಬೇಡಿಕೆ ಏಕಾಏಕಿ 18,000 ಮೆಗಾವ್ಯಾಟ್ಗೆ ಏರಿಕೆಯಾಗಿದೆ. ಇದನ್ನು ಸರಿದೂಗಿಸೋಕೆ 120 ಹೊಸ ಸಬ್ ಸ್ಟೇಷನ್ಗಳನ್ನ ನಿರ್ಮಾಣ ಮಾಡ್ತೀವಿ ಅಂತ ಜಾರ್ಜ್ ಹೇಳಿದ್ದಾರೆ.
ಪಿಎಂ ನರೇಂದ್ರ ಮೋದಿ ಮತ್ತೆ ಪಾಕ್ ವಿರುದ್ಧ ಗುಡುಗಿದ್ದಾರೆ. ಸರ್ದಾರ್ ವಲ್ಲಭಭಾಯಿ ಪಟೇಲರ 150ನೇ ಜನ್ಮ ದಿನಾಚರಣೆ ಪ್ರಯುಕ್ತ ಗುಜರಾತ್ನ ಸ್ಟ್ಯಾಚ್ಯೂ ಆಫ್ ಯೂನಿಟಿಯಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು. ಈ ವೇಳೆ ಈವೆಂಟ್ ಉದ್ದೇಶಿಸಿ ಮಾತನಾಡಿದ ಮೋದಿ, ಭಾರತ ಶತ್ರು ಪ್ರದೇಶವನ್ನ ಪ್ರವೇಶಿಸಿ ಅವರ ವಿರುದ್ಧ ದಾಳಿ ಮಾಡಬಹುದು ಅನ್ನೋ ಮೆಸೇಜ್ ಅನ್ನ ಆಪರೇಷನ್ ಸಿಂಧೂರ್ ಪಾಸ್ ಮಾಡಿದೆ. ಭಾರತದ ಕಡೆ ಯಾರಾದ್ರೂ ಕಣ್ಣೆತ್ತಿ ನೋಡಿದ್ರೆ ಭಾರತ ಏನ್ ಮಾಡುತ್ತೆ ಅನ್ನೋದನ್ನ ಈ ಕಾರ್ಯಾಚರಣೆ ವೇಳೆ ಇಡೀ ಜಗತ್ತೇ ನೋಡಿದೆ ಅಂತ ಹೇಳಿದ್ದಾರೆ. ಅಲ್ಲದೆ ಇಂದು ಪಾಕ್ ಮತ್ತು ಉಗ್ರರಿಗೆ ಭಾರತದ ನಿಜವಾದ ಶಕ್ತಿ ಏನು ಅಂತ ಅರಿವಾಗಿದೆ. ಈ ಮೂಲಕ ಪಟೇಲರ ಸ್ವಾಭಿಮಾನ ಹಾಗೂ ಏಕೀಕೃತ ಭಾರತದ ವಿಷನ್ ಸಾಕಾರಗೊಳ್ತಿದೆ ಅಂತ ಮೋದಿ ಹೇಳಿದ್ದಾರೆ. ಇದೇ ವೇಳೆ ಕಾಂಗ್ರೆಸ್ ವಿರುದ್ಧ ಹರಿಹಾಯ್ದ ಪಿಎಂ, ಕಾಂಗ್ರೆಸ್ ಪಟೇಲರ ವಿಷನ್ ಮರೆತು ಬಿಟ್ಟಿದೆ ಅಂತ ಆರೋಪಿಸಿದ್ದಾರೆ. ನಮ್ಮ ಭಾರತ ತನ್ನ ಸೇನಾ ಸಾಮರ್ಥ್ಯ ವೃದ್ಧಿಸಿಕೊಳ್ಳೋ ನಿಟ್ಟಿನಲ್ಲಿ ಮತ್ತೊಂದು ಮಹತ್ವದ ನಿರ್ಧಾರ ತಗೊಳ್ತಿದೆ. ವಾಯುಪಡೆಯಲ್ಲಿ ಮುಂಚೂಣಿಯಲ್ಲಿರೋ ರಫೇಲ್ ಯುದ್ಧ ವಿಮಾನಗಳಿಗೆ ಅಳವಡಿಸುವ ಸಲುವಾಗಿ ಯುರೋಪ್ನ ಪವರ್ಫುಲ್ ಮಿಟಿಯೋರ್ ಏರ್ ಟು ಏರ್ ಮಿಸೈಲ್ಗಳನ್ನ ಖರೀದಿಸೋಕೆ ಭಾರತ ಮುಂದಾಗಿದೆ ಅಂತ ವರದಿಯಾಗಿದೆ. ಸದ್ಯ ನಮ್ಮ ವಾಯುಪಡೆಯಲ್ಲಿ ಈ ಮಿಸೈಲ್ಗಳನ್ನ ಕ್ಯಾರಿ ಮಾಡೋ ತಾಕತ್ತಿರೋ ಯುದ್ಧ ವಿಮಾನ ಅಂದ್ರೆ ಅದು ರಫೇಲ್ ಜೆಟ್ ಮಾತ್ರ. ಹೀಗಾಗಿ ಸುಮಾರು 200 ಕಿಲೋಮೀಟರ್ ರೇಂಜ್ನಲ್ಲಿ ಹಾರಾಟ ನಡೆಸೋ ತಾಕತ್ತಿರೋ ಈ ಮಿಸೈಲ್ಗಳನ್ನ ಯುರೋಪ್ನ ಎಂಬಿಡಿಎ ಡಿಫೆನ್ಸ್ ಕಂಪನಿಯಿಂದ ತರಿಸಿಕೊಳ್ಳೋಕೆ ಭಾರತ ತಯಾರಿ ಮಾಡಿಕೊಳ್ತಿದೆ. ಇದಕ್ಕಾಗಿ ಸುಮಾರು 1500 ಕೋಟಿ ರೂಪಾಯಿ ಖರ್ಚು ಮಾಡೋಕೆ ಸಿದ್ಧತೆ ನಡೀತಿದೆ. ಈ ಬಗ್ಗೆ ಪ್ರಪೋಸಲ್ ಕೂಡ ಇಡಲಾಗಿದ್ದು, ಶೀಘ್ರದಲ್ಲೇ ನಡೆಯಲಿರೋ ಡಿಫೆನ್ಸ್ ಮಿನಿಸ್ಟ್ರಿ ಸಭೆಯಲ್ಲಿ ಇದಕ್ಕೆ ಅಪ್ರೂವಲ್ ಸಿಗಬಹುದು. ಅದಾದ ನಂತರವಷ್ಟೇ ಈ ಖರೀದಿ ಪ್ರಕ್ರಿಯೆ ನಡೆಯಲಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಅಂದಹಾಗೆ ಆಲ್ರೆಡಿ ಭಾರತ 2016ರಲ್ಲಿ ಫ್ರಾನ್ಸ್ನಿಂದ 36 ರಫೇಲ್ ಜೆಟ್ಗಳನ್ನ ಖರೀದಿ ಮಾಡಿದಾಗ ಅವುಗಳಿಗೆ ಅಂತ ಈ ಮಿಸೈಲ್ಗಳನ್ನ ಕೂಡ ಪರ್ಚೇಸ್ ಮಾಡಿತ್ತು. ಆದರೆ ನಮ್ಮ ನೇವಿಗೆ ಮುಂದಿನ ಕೆಲ ವರ್ಷಗಳಲ್ಲಿ 26 ರಫೇಲ್ ಖರೀದಿಸೋ ನಿರ್ಧಾರ ಮಾಡಿದೆ. ಹೀಗಾಗಿ ಅವುಗಳಿಗೆ ಈ ಮಿಸೈಲ್ಗಳನ್ನ ಅಳವಡಿಸೋಕೆ ಯೋಜನೆ ಹಮ್ಮಿಕೊಳ್ಳಲಾಗ್ತಿದೆ ಅಂತ ಗೊತ್ತಾಗಿದೆ. ಅಮೆರಿಕದ ದಿಗ್ಗಜ ಆಟೋ ಕಂಪನಿ ಫೋರ್ಡ್ ಮತ್ತೆ ಭಾರತದಲ್ಲಿ ಕಾರ್ಯಾಚರಣೆ ನಡೆಸೋಕೆ ಸಜ್ಜಾಗಿದೆ. ನೆಕ್ಸ್ಟ್ ಜನರೇಷನ್ ಇಂಜಿನ್ಗಳಿಗಾಗಿ ಚೆನ್ನೈನಲ್ಲಿರೋ ತನ್ನ ಪ್ಲಾಂಟ್ಗೆ ಮರುಜೀವ ನೀಡಿ 3250 ಕೋಟಿ ರೂಪಾಯಿ ಹೂಡಿಕೆ ಮಾಡೋದಾಗಿ ಹೇಳಿದೆ. ಇದಕ್ಕಾಗಿ ತಮಿಳುನಾಡು ಸರ್ಕಾರದ ಜೊತೆ ಒಪ್ಪಂದ ಮಾಡಿಕೊಂಡಿದೆ. ಈ ಒಪ್ಪಂದದ ಪ್ರಕಾರ ಫೋರ್ಡ್ ಕಂಪನಿ 3250 ಕೋಟಿ ರೂಪಾಯಿ ಹೂಡಿಕೆ ಮಾಡಲಿದ್ದು, 600ಕ್ಕೂ ಹೆಚ್ಚು ನೇರ ಉದ್ಯೋಗ ಮತ್ತು ಅದರ ಸಪ್ಲೈ ಚೈನ್ ಮೂಲಕ ಹಲವು ಪರೋಕ್ಷ ಉದ್ಯೋಗಾವಕಾಶಗಳು ಸೃಷ್ಟಿಯಾಗುವ ನಿರೀಕ್ಷೆ ಇದೆ. ಈ ಫೆಸಿಲಿಟಿ ವಾರ್ಷಿಕವಾಗಿ 2,35,000 ಇಂಜಿನ್ಗಳನ್ನು ಉತ್ಪಾದಿಸುವ ಸಾಮರ್ಥ್ಯ ಹೊಂದಿದ್ದು, 2029ಕ್ಕೆ ಇಂಜಿನ್ ಉತ್ಪಾದನೆ ಶುರುವಾಗಲಿದೆ. ಇಂಜಿನ್ಗಳೆಲ್ಲ ವಿದೇಶಗಳಿಗೆ ರಫ್ತಾಗಲಿವೆ. ಬಿಹಾರ ಚುನಾವಣಾ ಪ್ರಚಾರ ರಂಗೇರ್ತಿರೋ ಹೊತ್ತಲ್ಲೇ ಎನ್ಡಿಎ ಮೈತ್ರಿಕೂಟ ಸಂಕಲ್ಪ ಪತ್ರ ಹೆಸರಲ್ಲಿ ಚುನಾವಣಾ ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡಿದೆ. ಬಿಜೆಪಿ ರಾಷ್ಟ್ರಾಧ್ಯಕ್ಷ ಜೆಪಿ ನಡ್ಡಾ, ಬಿಹಾರ್ ಸಿಎಂ ನಿತೀಶ್ ಕುಮಾರ್ ಸೇರಿ ಹಲವು ಗಣ್ಯರು ಇದನ್ನ ರಿಲೀಸ್ ಮಾಡಿದ್ರು. ಇದರಲ್ಲಿ ಪ್ರಮುಖವಾಗಿ 1 ಕೋಟಿ ಸರ್ಕಾರಿ ಉದ್ಯೋಗಾವಕಾಶಗಳು, ಗ್ಲೋಬಲ್ ಇಂಡಸ್ಟ್ರಿಗಾಗಿ ಯುವಕರಿಗೆ ತರಬೇತಿ ನೀಡೋಕೆ ಪ್ರತಿ ಜಿಲ್ಲೆಯಲ್ಲಿ ಮೆಗಾ ಕೌಶಲ್ಯ ಕೇಂದ್ರ ಸ್ಥಾಪನೆ, ಕ್ರೀಡಾ ಅಭಿವೃದ್ಧಿಗಾಗಿ ಸ್ಪೋರ್ಟ್ಸ್ ಸಿಟಿ ನಿರ್ಮಾಣ, 10 ಹೊಸ ಇಂಡಸ್ಟ್ರಿಯಲ್ ಪಾರ್ಕ್ ಹಾಗೂ ಪ್ರತಿ ಜಿಲ್ಲೆಯಲ್ಲೂ ಕಾರ್ಖಾನೆ ಸ್ಥಾಪನೆ, ಹೀಗೆ ಎನ್ಡಿಎ ಬಿಹಾರ ಜನರಿಗೆ ಹಲವು ಭರವಸೆಯನ್ನ ನೀಡಿದೆ. ತಾಲಿಬಾನ್ ಭಾರತ ಸಂಬಂಧ ಇಂಪ್ರೂವ್ ಆಗ್ತಿರೋ ಹೊತ್ತಲ್ಲೇ ಒಂದು ಶಾಕಿಂಗ್ ಮಾಹಿತಿ ಸಿಗ್ತಾ ಇದೆ. ಭಾರತ ತಜಿಕಿಸ್ತಾನದ ಆಯ್ನಿ ಏರ್ಬೇಸ್ನಲ್ಲಿನ ತನ್ನ ಉಪಸ್ಥಿತಿಯನ್ನ ಮುಕ್ತಾಯಗೊಳಿಸಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಿದೆ. ಒಂದು ವೇಳೆ ಇದೇನಾದ್ರೂ ನಿಜ ಆದ್ರೆ ಭಾರತಕ್ಕೆ ಜಾಗತಿಕವಾಗಿ ಸ್ಟ್ರಾಟಜಿಕಲಿ ದೊಡ್ಡ ಹಿನ್ನಡೆ ಅಂತ ಹೇಳ್ಬೋದು. ಯಾಕಂದ್ರೆ 1990ರ ಕಾಲಘಟ್ಟದಲ್ಲಿ ಅಫ್ಘಾನಿಸ್ತಾನದಲ್ಲಿ ನಾಗರಿಕ ಸಂಘರ್ಷ ನಡೆದಾಗ ಭಾರತ ತಜಿಕಿಸ್ತಾನದೊಂದಿಗೆ ಸ್ಟ್ರಾಟಜಿಕ್ ಮಿಲಿಟರಿ ಕೋಆಪರೇಷನ್ ಅನ್ನ ವೃದ್ಧಿಸಿಕೊಳ್ತು. ಆಗ ಅಫ್ಘಾನಿಸ್ತಾನದಲ್ಲಿ ತಾಲಿಬಾನಿಗಳ ವಿರುದ್ಧ ಇದ್ದ ನಾರ್ದರ್ನ್ ಅಲಯನ್ಸ್ಗೆ ಭಾರತ ಸಪೋರ್ಟ್ ಮಾಡಿತ್ತು. ಅವರಿಗೆ ತಾಲಿಬಾನಿಗಳ ವಿರುದ್ಧ ಆಯುಧ, ಗುಪ್ತಚರ ಮಾಹಿತಿ, ಲಾಜಿಸ್ಟಿಕ್ಸ್ ಸಪೋರ್ಟ್, ಮಾನವೀಯ ನೆರವು ಹೀಗೆ ಅಗತ್ಯ ಸಹಾಯ ಮಾಡೋಕೆ ಅಫ್ಘಾನ್ ಗಡಿಯಲ್ಲಿರೋ ಇದೇ ಆಯ್ನಿ ಏರ್ಬೇಸ್ ಅನ್ನ ಸಮರ್ಪಕವಾಗಿ ಬಳಸಿಕೊಂಡಿತ್ತು. ಇನ್ನು ಇದೇ ತಜಿಕಿಸ್ತಾನದ ಫರ್ಕೋರ್ ಏರ್ಬೇಸ್ ಅನ್ನ ನವೀಕರಿಸಲು ಹಾಗೂ ಬಳಸೋಕೆ ಅಂತ ಭಾರತ ತಜಿಕಿಸ್ತಾನ 2002ರಲ್ಲಿ ಮಹತ್ವದ ಒಪ್ಪಂದ ಮಾಡಿಕೊಂಡಿತ್ತು. ಅದರಂತೆ ಈ ಫರ್ಕೋರ್ ಜೊತೆಗೆ ಸೋವಿಯತ್ ರಷ್ಯಾ ಕಾಲದಲ್ಲಿ ನಿರ್ಮಿಸಿ ಬಳಿಕ ಬಂದ್ ಆಗಿದ್ದ ಆಯ್ನಿ ಏರ್ಬೇಸ್ ಅನ್ನ ಅಭಿವೃದ್ಧಿಪಡಿಸೋಕೆ ಭಾರತ $100 ಮಿಲಿಯನ್ ಹಣಕಾಸಿನ ನೆರವು ಕೂಡ ನೀಡಿತ್ತು. 2014ರಲ್ಲಿ ಭಾರತ ಇಲ್ಲಿ ಸು-30 MKI ಫೈಟರ್ ಜೆಟ್ಗಳನ್ನ ಕೂಡ ತಂದು ನಿಲ್ಲಿಸಿತ್ತು. ಈ ಮಧ್ಯೆ ಏಷ್ಯಾ ಭಾಗದಲ್ಲಿ ನಡೀತಿರೋ ಎಲ್ಲಾ ಸ್ಟ್ರಾಟಜಿಕ್ ಡೆವಲಪ್ಮೆಂಟ್ಗಳನ್ನ ಭಾರತ ಇಲ್ಲಿಂದಲೇ ಸೂಕ್ಷ್ಮವಾಗಿ ಗಮನಿಸುತ್ತಿತ್ತು. ಆದ್ರೀಗ ಈ ಒಪ್ಪಂದ 4 ವರ್ಷಗಳ ಹಿಂದೆನೆ ಕೊನೆಗೊಂಡಿದೆ. ಇದನ್ನ ನವೀಕರಿಸೋಕೆ ಭಾರತಕ್ಕೆ ಸಾಧ್ಯ ಆಗಿಲ್ಲ. ಹೀಗಾಗಿ ಭಾರತ 2022ರಲ್ಲಿ ಅಲ್ಲಿದ್ದ ತನ್ನ ಸೇನೆ ಹಾಗೂ ಎಲ್ಲಾ ಇಕ್ವಿಪ್ಮೆಂಟ್ಗಳ ಸಹಿತ ಜಾಗ ಖಾಲಿ ಮಾಡಿದೆ ಎನ್ನಲಾಗ್ತಿದೆ.
ಆದ್ರೆ ಈ ಬಗ್ಗೆ ಭಾರತ ಈ ವಿಡಿಯೋ ರೆಕಾರ್ಡ್ ಮಾಡೋ ತನಕ ಈ ಬಗ್ಗೆ ಅಧಿಕೃತವಾಗಿ ಏನೂ ಹೇಳಿಲ್ಲ. ಬಟ್ ಇದು ನಿಜ ಅಂತಾದ್ರೆ ಭಾರತಕ್ಕೆ ಇದು ಮಧ್ಯ ಏಷ್ಯಾದಲ್ಲಿ ತನ್ನ ಹಿತಾಸಕ್ತಿ ಕಾಪಾಡೋ ಹಾಗೂ ಹೆಚ್ಚಿನ ಪ್ರಭಾವ ಬೀರೋ ಕನಸಿಗೆ ದೊಡ್ಡ ಹಿನ್ನಡೆ ಅಂತ ಹೇಳ್ಬೋದು. ಮೋಂಥಾ ಚಂಡಮಾರುತದಿಂದ ಆಂಧ್ರಪ್ರದೇಶಕ್ಕೆ 5,625 ಕೋಟಿಯಷ್ಟು ನಷ್ಟವಾಗಿದೆ ಅಂತ ಅಲ್ಲಿನ ಸಿಎಂ ಚಂದ್ರಬಾಬು ನಾಯ್ಡು ಹೇಳಿದ್ದಾರೆ. ಕೃಷಿ ವಲಯದಲ್ಲಿ 829 ಕೋಟಿ ಹಾಗೂ ಮೂಲಭೂತ ಸೌಕರ್ಯಕ್ಕೆ ಸಂಬಂಧಪಟ್ಟಂತೆ 2,079 ಕೋಟಿ ನಷ್ಟವಾಗಿದೆ ಅಂತ ಮಾಹಿತಿ ನೀಡಿದ್ದಾರೆ. ಜೊತೆಗೆ ಪ್ರವಾಹದಲ್ಲಿ ಮೃತಪಟ್ಟವರ ಕುಟುಂಬಕ್ಕೆ ತಲಾ 5 ಲಕ್ಷ ರೂಪಾಯಿ ಘೋಷಣೆಯನ್ನ ಮಾಡಿದ್ದಾರೆ. ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಯಾಗಿ ಜಸ್ಟಿಸ್ ಸೂರ್ಯಕಾಂತ್ ಅವರು ಅಧಿಕೃತವಾಗಿ ನೇಮಕಗೊಂಡಿದ್ದಾರೆ. ಇದರ ಬಗ್ಗೆ ಕೇಂದ್ರೀಯ ಕಾನೂನು ಸಚಿವಾಲಯ ತನ್ನ ಪ್ರಕಟಣೆಯಲ್ಲಿ ತಿಳಿಸಿದೆ. ಅಲ್ಲದೆ ಇವರು ಮುಂದಿನ 15 ತಿಂಗಳು ಅಂದರೆ ಫೆಬ್ರವರಿ 9, 2027ರವರೆಗೆ ಚೀಫ್ ಜಸ್ಟಿಸ್ ಆಗಿ ಮುಂದುವರಿಯಲಿದ್ದಾರೆ. ನವೆಂಬರ್ 23ಕ್ಕೆ ನಿವೃತ್ತಿ ಹೊಂದಲಿರೋ ಜಸ್ಟಿಸ್ ಬಿಆರ್ ಗವಾಯಿ ನಂತರ ಸೂರ್ಯಕಾಂತ್ ಕಾರ್ಯನಿರ್ವಹಿಸಲಿದ್ದಾರೆ. ಹೈವೇ ಪ್ರಾಜೆಕ್ಟ್ಸ್ಗಳ ಪ್ರಗತಿ ಬಗ್ಗೆ ಜನರಿಗೆ ತಿಳಿಸೋಕೆ ಯೂಟ್ಯೂಬ್ ಚಾನೆಲ್ಗಳನ್ನ ಲಾಂಚ್ ಮಾಡಿ ಅಂತ ಭಾರತೀಯ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಮತ್ತು ಹೈವೇ ಡೆವಲಪರ್ಸ್ಗಳಿಗೆ ಕೇಂದ್ರ ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಆದೇಶಿಸಿದ್ದಾರೆ. ಇದರಿಂದ ಸಾರ್ವಜನಿಕ ಕೆಲಸಗಳಲ್ಲಿ ಜನರಿಗೆ ಹೆಚ್ಚು ಟ್ರಾನ್ಸ್ಪರೆನ್ಸಿ ಕಾಣಿಸುತ್ತೆ ಅಂತ ಗಡ್ಕರಿ ಹೇಳಿದ್ದಾರೆ. ಜೊತೆಗೆ ಶೀಘ್ರದಲ್ಲೇ ಹೈವೇಗಳಲ್ಲಿ ದೊಡ್ಡ QR ಕೋಡ್ ಹೋರ್ಡಿಂಗ್ಗಳನ್ನ ಸ್ಥಾಪಿಸಲಾಗುತ್ತೆ. ಇದರಿಂದ ಹೈವೇ ಪ್ರಾಜೆಕ್ಟ್ಸ್ನ ಕಂಪ್ಲೀಟ್ ಡೀಟೇಲ್ಸ್ ಸಿಗಲಿದೆ ಅಂತಾನೂ ಗಡ್ಕರಿ ಹೇಳಿದ್ದಾರೆ. 30 ವರ್ಷದ ದಿಲ್ಲಿ ಮಹಿಳಾ ಪೊಲೀಸ್ ಕಾನ್ಸ್ಟೇಬಲ್ ದೊಡ್ಡ ಸುದ್ದಿಯಾಗಿದ್ದಾರೆ. 7 ತಿಂಗಳ ಗರ್ಭಿಣಿ ಇದ್ದಾಗಲೇ ಕಾನ್ಸ್ಟೇಬಲ್ ಸೋನಿಕಾ ಯಾದವ್ ಬರೋಬ್ಬರಿ 145 ಕೆಜಿ ತೂಕ ಭಾರ ಎತ್ತಿದ್ದಾರೆ. ಕಂಚಿನ ಪದಕ ಪಡೆದಿದ್ದಾರೆ. ಆಂಧ್ರಪ್ರದೇಶದಲ್ಲಿ ನಡೆದ ಆಲ್ ಇಂಡಿಯಾ ಪೊಲೀಸ್ ವೇಟ್ ಲಿಫ್ಟಿಂಗ್ ಕ್ಲಸ್ಟರ್ 2025-26ರ ಈವೆಂಟ್ನಲ್ಲಿ ಈ ಸಾಧನೆ ಮಾಡಿ ಸುದ್ದಿಯಾಗಿದ್ದಾರೆ. ಅಕ್ಟೋಬರ್ 17ಕ್ಕೆ ಈ ಈವೆಂಟ್ ನಡೆದಿತ್ತು. ಆಸ್ಟ್ರೇಲಿಯಾ ವಿರುದ್ಧ ಮೆಲ್ಬೋರ್ನ್ನಲ್ಲಿ ನಡೆದ 2ನೇ T20 ಪಂದ್ಯದಲ್ಲಿ ಭಾರತಕ್ಕೆ ಸೋಲಾಗಿದೆ. ಟಾಸ್ ಗೆದ್ದ ಆಸ್ಟ್ರೇಲಿಯಾ ಮೊದಲು ಬೌಲಿಂಗ್ ಆಯ್ಕೆ ಮಾಡಿಕೊಂಡಿತ್ತು. ಹೀಗಾಗಿ ಫಸ್ಟ್ ಬ್ಯಾಟಿಂಗ್ ನಡೆಸಿದ ಭಾರತ 18.4 ಓವರ್ಗಳಲ್ಲಿ 125 ರನ್ಗೆ ಸರ್ವಪತನ ಕಂಡಿತು. ಭಾರತದ ಪರ ಓಪನರ್ ಅಭಿಷೇಕ್ ಶರ್ಮಾ 68 ರನ್ ಹಾಗೂ ಹರ್ಷಿತ್ ರಾಣಾ 35 ರನ್ ಗಳಿಸಿದ್ದು ಬಿಟ್ರೆ ಉಳಿದಾವ ಬ್ಯಾಟ್ಸ್ಮನ್ಗಳು ಒಂದಂಕಿ ದಾಟಿ ರನ್ ಗಳಿಸಿಲ್ಲ. ಇನ್ನು ಸುಲಭ ಗುರಿ ಬೆನ್ನತ್ತಿದ ಕಾಂಗಾರುಗಳು 13.2 ಓವರ್ಗೆ 6 ವಿಕೆಟ್ ನಷ್ಟಕ್ಕೆ 126 ರನ್ ಗಳಿಸಿ 4 ವಿಕೆಟ್ಗಳಿಂದ ಗೆಲುವು ಸಾಧಿಸಿದ್ರು. ಇನ್ನು ಆಸ್ಟ್ರೇಲಿಯಾ ಪರ 3 ವಿಕೆಟ್ ಪಡೆದ ಜಾಶ್ ಹೇಜಲ್ವುಡ್ ಪಂದ್ಯಶ್ರೇಷ್ಠ ಪ್ರಶಸ್ತಿ ಪಡೆದಿದ್ದಾರೆ. ಈ ಮೂಲಕ 5 ಪಂದ್ಯಗಳ T20 ಸರಣಿಯಲ್ಲಿ ಸದ್ಯ ಆಸ್ಟ್ರೇಲಿಯಾ 1-0 ಮುನ್ನಡೆಯನ್ನ ಗಳಿಸಿದೆ. ಭಾರತದ ಷೇರುಪೇಟೆ ಲಾಸ್ ಮಾಡಿಕೊಂಡಿದೆ. ವಾರದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ 465 ಪಾಯಿಂಟ್ಸ್ ಡೌನ್ ಆಗಿ 83,938ಕ್ಕೆ ತಲುಪಿದೆ. ನಿಫ್ಟಿ 155 ಪಾಯಿಂಟ್ಸ್ ಡೌನ್ ಆಗಿ 25,772ಕ್ಕೆ ರೀಚ್ ಆಗಿದೆ. ಜಾಗತಿಕ ಅನಿಶ್ಚಿತತೆ ನಡುವೆ ಹೂಡಿಕೆದಾರರು ಪ್ರಾಫಿಟ್ ಬುಕಿಂಗ್ ಮಾಡಿಕೊಂಡಿದ್ದಾರೆ. ಜೊತೆಗೆ ವಿದೇಶಿ ಬಂಡವಾಳದ ಹೊರಹರಿವು ಕೂಡ ಕಂಟಿನ್ಯೂ ಆಗಿದೆ. ಹೀಗಾಗಿ ಮಾರ್ಕೆಟ್ ಸತತ 2ನೇ ಸೆಷನ್ನಲ್ಲೂ ನಷ್ಟದಲ್ಲಿ ಕೊನೆಗೊಂಡಿದೆ. ಇನ್ನು ಲಾರ್ಸನ್ ಅಂಡ್ ಟುಬ್ರೋ, ಟಾಟಾ ಕನ್ಸಲ್ಟೆನ್ಸಿ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಐಟಿಸಿ ಮತ್ತು ಟೈಟಾನ್ ಕಂಪನಿ ಷೇರುಗಳು ಗ್ರೀನ್ನಲ್ಲಿದ್ವು. ಇತ್ತ ಎಟರ್ನಲ್ ಲಿಮಿಟೆಡ್, ಎನ್ಟಿಪಿಸಿ, ಕೋಟಕ್ ಮಹೀಂದ್ರಾ ಬ್ಯಾಂಕ್, ಐಸಿಐಸಿಐ ಬ್ಯಾಂಕ್ ಹಾಗೂ ಬಜಾಜ್ ಫಿನ್ಸರ್ವ್ ಷೇರುಗಳು ರೆಡ್ನಲ್ಲಿದ್ವು. ಡಾಲರ್ ಮುಂದೆ ರೂಪಾಯಿ ಮೌಲ್ಯ ಜಸ್ಟ್ 1 ಪೈಸೆ ಇಳಿಕೆಯಾಗಿ 88 ರೂಪಾಯಿ 69 ಪೈಸೆ ಆಗಿದೆ. ಇನ್ನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದ್ರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 1,151 ರೂಪಾಯಿ ಹೆಚ್ಚಾಗಿ 1,20,770 ರೂಪಾಯಿ ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 1,060 ರೂಪಾಯಿ ಹೆಚ್ಚಾಗಿ 1,10,630 ರೂಪಾಯಿ ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ 2,342 ರೂಪಾಯಿ ಹೆಚ್ಚಾಗಿ 1,49,125 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ಮತ್ತೆ ಭೇಟಿಯಾಗ್ತಿರೋಣ. ನಮಸ್ಕಾರ.